ನಾದರದಿ ಕೇಳುವುದು. ವ್ಯಾಪ್ತಿ ಸಂಧಿಯ ಕೊನೆಯ 32ನೇ ಪದ್ಯ ಅದು ಮುಗಿಯಿತು ಅಂದರೆ ವ್ಯಾಪ್ತಿ ಸಂಧಿ ಪೂರ್ಣ ಆಗುತ್ತೆ. 31ನೇ ಪದ್ಯದಲ್ಲಿ ದೇವರ ಒಂದು ಮಹಿಮೆಯ ಚಿಂತನೆ ಮಾಡ್ತಾ ಹೋಗ್ತಾರೆ ದಾಸರು. ಒಂದು ಗುಣದೊಳನಂತ ಗುಣಗಳು ಒಂದು ರೂಪದೊಳಿಹವು ಲೋಕಗಳೊಂದು ರೂಪದಿ ಧರಿಸಿ ತದ್ಗತ ಪದಾರ್ಥಗಳೊಳ ಹೊರಗೆ ಬಾಂದಳದ ಓಲಿದ್ದು ಬಹು ಪೆಸರಿಂದ ಕರೆಸುತ್ತ ಪೂರ್ಣ ಜ್ಞಾನಾನಂದಮಯ ಪರಿವಿಹಾರವ ಮಾಡಿಸುವ. ಬಹಳ ಅದ್ಭುತವಾದ ದಾಸರ ಚಿಂತನೆ ಇದೆ. ಒಂದು ಗುಣದ ಒಳಗೆ ಒಂದು ರೂಪದ ಒಳಗೆ ಅನಂತ ಗುಣಗಳು, ಲೆಕ್ಕ ಹಾಕಲಿಕ್ಕೆ ಸಾಧ್ಯವಾಗದಷ್ಟು ಗುಣಗಳಿದೆ, ರೂಪಗಳಿದೆ. ಲೋಕದೊಳೊಂದೇ ರೂಪದಿ ಧರಿಸಿ, ಎಲ್ಲ ಲೋಕಗಳನ್ನು ಪರಮಾತ್ಮ ಒಂದೇ ರೂಪದಿಂದ ತಾನು ಧಾರಣೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ತದ್ಗತ ಪದಾರ್ಥದ ಒಳ ಹೊರಗೆ, ಲೋಕದಲ್ಲಿರುವ ಪದಾರ್ಥದ ಒಳಗೂ ಹೊರಗೂ ಕೂಡ ಬಾಂದಳದ ಓಲಿದ್ದು, ಆಕಾಶದ ಹಾಗೆ ಪರಮಾತ್ಮ ಇರ್ತಾನೆ. ಬಹು ಪೆಸರಿಂದ ಕರೆಸುತ್ತಾ, ಅನೇಕ ಹೆಸರಿನಿಂದ ಹೇಳಲ್ಪಡ್ತಾ, ಪೂರ್ಣ ಜ್ಞಾನ ಆನಂದಮಯ, ಪೂರ್ಣವಾದ ಜ್ಞಾನ ಆನಂದವೇ ದೇಹವಾಗಿ ಉಳ್ಳವನಾಗಿ ಪರಿಪರಿ ವಿಹಾರವ, ಅನೇಕ ರೀತಿಯಿಂದ ವ್ಯಾಪಾರವನ್ನು ಮಾಡಿ ಸ್ವತಃ ತಾನೇ ಮಾಡಿಸುವನು, ಜೀವರಿಂದ ಮಾಡಿಸ್ತಾನೆ. ಏನದರ ಅಭಿಪ್ರಾಯ ಅಂದರೆ, ಪ್ರತಿಯೊಬ್ಬರಲ್ಲೂ ಒಂದು ಗುಣವಂತಿಕೆ ಇರುತ್ತೆ. ಗುಣ ಇಲ್ಲದೆ ಇರುವ ಕೆಲವು ಒಳ್ಳೆ ಗುಣ ಅಂತ ಹೇಳ್ತೀವಿ, ಅಥವಾ ಕೆಲವರಲ್ಲಿ ಕೆಟ್ಟ ಗುಣ ಇದೆ ಅಂತ ಹೇಳ್ತೀವಿ. ಏನೇ ಮಾಡಿದ್ರೂ ಗುಣ ಇಲ್ಲದ ಒಂದು ವಸ್ತು ಇಲ್ಲ. ಪರಮಾತ್ಮನಲ್ಲಿ ಒಂದು ರಾಮ ಅಂತ ರೂಪ ತೆಗೆದುಕೊಂಡ್ರೆ ಅನಂತ ಗುಣಗಳು, ಲೆಕ್ಕ ಹಾಕಲಿಕ್ಕೆ ಸಾಧ್ಯವಾಗದ ಒಳ್ಳೆಯ ಗುಣಗಳೆಲ್ಲ ದೇವರಲ್ಲಿದೆ. ಅಷ್ಟೇ ಅಲ್ಲ, ದೇವರ ವೈಶಿಷ್ಟ್ಯ, ದೇವರಲ್ಲಿ ಬಲ ಇದೆ ಅಂತ ಭಾವಿಸೋಣ, ಒಳ್ಳೆ ಬಲ ಇದೆ. ಆ ಬಲನೂ ಒಂದು ರೂಪ. ದೇವರ ಗುಣಗಳು ದೇವರಿಗಿಂತ ಬೇರೆಯಲ್ಲ, ಬಲ ಬೇರೆಯಲ್ಲ, ದೇವರು ಬೇರೆಯಲ್ಲ. ದೇವರಲ್ಲೂ ಲೆಕ್ಕ ಹಾಕಲಿಕ್ಕೆ ಸಾಧ್ಯವಾಗದ ಗುಣಗಳು, ಸದ್ಗುಣಗಳು ಬಹಳ ಇದೆ. ಆ ಗುಣದ ಒಳಗೂ ಅನೇಕ ಗುಣಗಳಿದೆ. ಯಾಕೆ ಅಲ್ಲ, ಅದು ಹೆಂಗೆ ಸಾಧ್ಯ ಅಂತ ಪ್ರಶ್ನೆ. ದೇವರ ಗುಣವೇ ಒಂದು ರೂಪದ ಹಾಗಿರುತ್ತಾದ್ದರಿಂದ ಗುಣದೊಳಗೂ ಲೆಕ್ಕ ಹಾಕಲಿಕ್ಕೆ ಸಾಧ್ಯವಾಗದಷ್ಟು ಗುಣಗಳಿದೆ. ದೇವರಲ್ಲೂ ಅನೇಕ ಗುಣ ಉಂಟು. ಪರಮಾತ್ಮ ಒಬ್ಬನೇ ಅನಂತ ರೂಪವನ್ನು ಧರಿಸಿದ್ದಾನೆ. ಅಷ್ಟೇ ಅಲ್ಲ, ವಿರಾಟ್ ರೂಪ ಅಂತ ಇಡೀ ಬ್ರಹ್ಮಾಂಡದಲ್ಲಿ ಒಳಗೆ ಹೊರಗೆ ಆಕಾಶ ಹೇಗೆ ತುಂಬಿದೆಯೋ ಹಾಗೆ ವ್ಯಾಪಿಸಿಕೊಂಡಿದ್ದು, ಪ್ರತಿ ಪದಾರ್ಥದ ಹೆಸರಿನಿಂದ ಪರಮಾತ್ಮನೇ, ಎಲ್ಲ ಹೆಸರು ದೇವರಿಗೆ ಅಪ್ಲೈ. ಮಡಿಕೆ ಅನ್ನಬಹುದು, ಮಣ್ಣು ಅನ್ನಬಹುದು, ಪ್ರತಿ ಪದಾರ್ಥದ ಹೆಸರಿಂದಲೂ ಕೂಡ ಹೇಳಲ್ಪಡ್ತಾ ಪರಮಾತ್ಮ ಅನೇಕ ಕೆಲಸವನ್ನು ತಾನು ಮಾಡಿ ನಮ್ಮಿಂದ ಮಾಡಿಸ್ತಾನೆ ಅಂತ ಪರಮಾತ್ಮನ ಅಚಿಂತ್ಯವಾದ ಅವನ ಮಹಿಮೆ ವ್ಯಾಪ್ತಿ ಎಷ್ಟು ಕಡೆ ವ್ಯಾಪಿಸಿದ್ದಾನೆ ಅನ್ನೋದು ಯೋಚನೆಗೂ ಮೀರಿದ್ದು ಅನ್ನುವ ವಿಷಯವನ್ನು ದಾಸರು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಒಂದು ವೈಶಿಷ್ಟ್ಯ ಯಾವುದು ಗಮನಿಸೋದು ಅಂದರೆ, ಬ್ರಹ್ಮಾಂಡದಲ್ಲಿ ಸಂಪೂರ್ಣ ಜಗತ್ತಿನ ಒಳಗೆ ವ್ಯಾಪಿಸಿದ ಒಂದು ರೂಪ ಇದೆ, ಅದನ್ನು ವಿರಾಟ್ ರೂಪ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಒಂದೊಂದು ಪದಾರ್ಥದ ಒಳಗೂ, ಎಲ್ಲ ಜೀವರ ಒಳಗೂ ಒಂದೊಂದು ರೂಪ. ಒಂದು ರೂಪದ ಗುಣದಲ್ಲಿ ಉದಾಹರಣೆ ರಾಮನಲ್ಲಿ ಪರಾಕ್ರಮ ಇದೆ ಅಂತ ಅಂದ್ಕೊಂಡ್ರೆ, ಒಳ್ಳೆ ಸಾಮರ್ಥ್ಯ ಇದೆ ಅಂತ ಅಂದುಕೊಂಡ್ರೆ, ಅಲ್ಲಿ ಬೇಕಾದಷ್ಟು ಗುಣಗಳು ಇಲ್ಲಿಗೆ ಸಾಧ್ಯ ಇದೆ. ಹೀಗೆ ಪರಮಾತ್ಮನ ಮಹಿಮೆ ಉಂಟು. ಅಲ್ಲ, ಇದು ಹೇಗೆ ಸಾಧ್ಯ ಅಂದರೆ, ನೈವೇದ್ಯ ಮಾಡುವಾಗ
ನಾವೊಂದು ಅನುಸಂಧಾನ ಮಾಡ್ತೀವಿ. ಏನು ಅಂದರೆ ಕಪಿಲಾತ್ಮಕ ದಿವ್ಯೇನ ಚಕ್ಷುಷಾತ್ವಂ ಅವಲೋಕಯ. ದೇವರ ಕಣ್ಣೇ ದೇವರ ಒಂದು ರೂಪ. ದೃಷ್ಟಾಂತ ಯಾರು ಅಂದರೆ ಗಮನಿಸಬೇಕು, ನಾರಾಯಣನ ಒಂದು ಕೂದಲು, ಆ ಕೂದಲೇ ಕೃಷ್ಣನಾಗಿ ಬಂದದ್ದು. ದೇವರ ಒಂದು ಕೂದಲಿಗೂ ಕೂಡ ದೇವರಷ್ಟೇ ಸಾಮರ್ಥ್ಯ ಇದೆ. ಆದ್ದರಿಂದ ದೇವರ ಒಂದೊಂದು ಅವಯವ, ಅವನ ಕೈ, ಅದಕ್ಕೂ ಒಂದು ಕಣ್ಣು ಕೈ ಕಾಲೆಲ್ಲ ಇರುತ್ತೆ. ದೇವರ ಒಂದೊಂದು ಕಣ್ಣೇ ಒಂದು ರೂಪ. ದೇವರ ಕಣ್ಣಿಗೂ ಕೈ ಕಾಲೆಲ್ಲ ಇದೆ. ಆದ್ದರಿಂದಾಗಿ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಅವನ ವಿಲಕ್ಷಣ ಸಾಮರ್ಥ್ಯ ಇದು. ಮತ್ತು ಎಲ್ಲ ಹೆಸರಿಂದಲೂ ಕೂಡ ವಾಚ್ಯನಾಗಿ, ಎಲ್ಲ ಹೆಸರಿಂದಲೂ ಕೂಡ ವಾಚ್ಯನಾಗಿ ಪ್ರಪಂಚದ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತ ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಅನಂತ ಗುಣ ಎಲ್ಲೆಲ್ಲಿದೆ ಅಂತ ಪ್ರಶ್ನೆ. ಪರಮಾತ್ಮನ ಒಂದು ಗುಣದಲ್ಲಿ ಅನಂತ ಗುಣಗಳಿದೆ, ಒಂದು ರೂಪದಲ್ಲಿ ಅನಂತ ಗುಣಗಳಿದೆ. ಸರಿ, ಲೋಕಗಳು ಬೇಕಾದಷ್ಟಿದೆ. ಪರಮಾತ್ಮ ಹೇಗೆ ಧರಿಸ್ತಾನೆ ಅಂದರೆ ಒಂದೇ ರೂಪದಿಂದ ಎಲ್ಲ ಲೋಕವನ್ನು ಧರಿಸ್ತಾನೆ. ಇದು ಪರಮಾತ್ಮನ ಅದ್ಭುತವಾದ ಒಂದು ವೈಶಿಷ್ಟ್ಯ. ಸರಿ, ಲೋಕದ ಪ್ರತಿಯೊಂದು ಪದಾರ್ಥದ ಒಳಗೂ ಹೊರಗಿದ್ದಾನೆ ಅಂತಂದ್ವಿ. ಹೇಗಿದ್ದಾನೆ ಅಂತಂದರೆ ಆಕಾಶ ಇರುವಂತೆ ಪರಮಾತ್ಮ ಎಲ್ಲದರ ಒಳಗೂ ಹೊರಗೂ ಇದ್ದಾನೆ. ಸರಿ, ದೇವರು ಎಲ್ಲರ ಒಳಗಿದ್ದು ಕೆಲಸವನ್ನು ಯಾಕೆ ಮಾಡ್ತಾನೆ ಅಂದರೆ ಎಲ್ಲರಿಂದಲೂ ಕೂಡ ವ್ಯಾಪಾರ ಕೆಲಸ ಮಾಡಲಿಕ್ಕೆ ತಾನು ಕೆಲಸ ಮಾಡ್ತಾನೆ. ಇಲ್ಲಿ ಯಾವುದರ ಹೋಲಿಕೆಯನ್ನು ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ ಆಕಾಶದ ಹೋಲಿಕೆಯನ್ನು ಭಗವಂತನಿಗೆ ಕೊಟ್ಟಿದ್ದಾರೆ. ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಇವತ್ತು ಸಂಧಿಯ ಕಟ್ಟಕಡೆಯ ಪದ್ಯಕ್ಕೆ ಪ್ರವೇಶ ಮಾಡೋಣ. ಎಲ್ಲರೊಳು ತಾನಿಪ್ಪ ತನ್ನೊಳಗೆಲ್ಲರನು ಧರಿಸಿಹನು ಅಪ್ರತಿಮಲ್ಲ ಮನ್ಮಥ ಜನಕ ಜಗದಾದ್ಯಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನವದಲ್ಲಣ ಜಗನ್ನಾಥ ವಿಠಲನು ಸೊಲ್ಲಲಾಲಿಸಿ ಸ್ತಂಭದಿಂದಲಿ ಬಂದ ಭಕುತನಿಗೆ. ಅದು ಸ್ವಲ್ಪ ಇದು ವ್ಯತ್ಯಾಸ ಆಗಿದೆ ಅಂತ ಅನಿಸುತ್ತೆ. ಇದೊಂದು ವ್ಯತ್ಯಾಸ ಆಗಿದೆ, ನಂಬರ್ ವ್ಯತ್ಯಾಸ ಆಗಿದೆ. ಅದೇ ನಿಮಿಷ ಗ್ರೂಪಲ್ಲಿ ನೋಡ್ಬಿಡ್ತೀನಿ. ಏನು ಅಂದರೆ ಇದರ ಒಟ್ಟಾರೆ ಅಭಿಪ್ರಾಯ ಏನು ಅಂತಂದರೆ, ದಾಸರು ಕೊನೆಯ ಸಂಧಿಯಲ್ಲಿ ದೇವರ ಸ್ಮರಣೆ ಮಾಡ್ತಾ ಸಂಧಿಯನ್ನು ಪೂರ್ಣ ಮಾಡ್ತಾ ಇದ್ದಾರೆ. ಎಲ್ಲರೊಳು ತಾನಿಪ್ಪ, ಎಲ್ಲರ ಒಳಗೂ ದೇವರು ತಾನಿದ್ದಾನೆ. ಅಷ್ಟೇ ಅಲ್ಲ, ತನ್ನೊಳಗೆ ಎಲ್ಲರನ್ನೂ ಧರಿಸಿಹನು ಅಂತ. ಇಡೀ ಅನೇಕ ಜೀವರನ್ನು ಪರಮಾತ್ಮ ತನ್ನ ಒಳಗೆ ಧಾರಣೆ ಮಾಡಿದ್ದಾನೆ. ಅಪ್ರತಿಮಲ್ಲ, ಇವನಿಗೆ ಹೋಲಿಕೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಇವನಿಗೆ ಸಮಾನರಾದವರು ಯಾರೂ ಇಲ್ಲ. ಮನ್ಮಥ ಜನಕ, ಮನ್ಮಥನನ್ನು ಹುಟ್ಟಿಸಿದವ, ಜಗದಾದ್ಯಂತ ಮಧ್ಯಗಳ ಬಲ್ಲ. ಜಗತ್ತಿನ ಮೊದಲು ಅಂದರೆ ಸೃಷ್ಟಿ, ಕೊನೆ ಅಂದರೆ ಸಂಹಾರ, ಮಧ್ಯಮ ಅಂದರೆ ರಕ್ಷಣೆ. ಅದು ಹೇಗೆ ಮಾಡಬೇಕು ಅಂತ ಇವನಿಗೆ ಗೊತ್ತಿದೆ. ಬಹುಗುಣ ಭರಿತ, ಲೆಕ್ಕ ಹಾಕಲಿಕ್ಕೆ ಸಾಧ್ಯವಾಗದ ಗುಣಗಳೆಲ್ಲ ಪರಮಾತ್ಮನಲ್ಲಿದೆ. ದಾನವ ದಲ್ಲಣ ಅಂದರೆ ಅಭಿಪ್ರಾಯ ಏನು ಅಂದರೆ ದೈತ್ಯನನ್ನು ಸಂಹಾರ ಮಾಡಿದವ. ಜಗನ್ನಾಥ ವಿಠಲ ಅಂತಹ ಜಗತ್ತಿನ ಒಡೆಯನಾದ ಪರಮಾತ್ಮ ಅವನು ಭಕುತರಿಗೆ, ಅದು ಪ್ರಹ್ಲಾದನಿಗೋಸ್ಕರ ಸೊಲ್ಲಲಾಲಿಸಿ ಅವನ ಪ್ರಾರ್ಥನೆ ಮಾಡಿದಾಗ ಸ್ತಂಭದಿಂದಲೇ ಬಂದ, ಕಂಬರಿಂದ ಹೊರಗೆ ಬಂದ. ದೇವರ ಅದ್ಭುತವಾದ ಕಾರುಣ್ಯ. ಎಲ್ಲರ ಒಳಗೂ ತುಂಬಿದ್ದಾನೆ, ಎಲ್ಲವನ್ನೂ ತನ್ನೊಳಗಿಟ್ಟುಕೊಂಡಿದ್ದಾನೆ. ನಾನು ಮನೆಯೊಳಗಿರ್ತೇನೆ, ಆದರೆ ಮನೆ ನನ್ನನ್ನು ತರಿಸಿಕೊಂಡಿಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾನು ಮನೆಯೊಳಗಿರ್ತೇನೆ, ನನ್ನೊಳಗೆ ಮನೆ ಇರಲ್ಲ. ಮನೆಯೊಳಗೆ ನಾನಿರ್ತೇನೆ, ನನ್ನೊಳಗೆ ಮನೆ ಇರಲ್ಲ. ನನ್ನಲ್ಲಿ ರಕ್ತ ಇದೆ, ಮಾಂಸ ಇದೆ, ಆದರೆ ರಕ್ತ ಮಾಂಸದಲ್ಲಿ ನಾನಿಲ್ಲ. ಅದರ ವಿರುದ್ಧ ದೇವರಲ್ಲಿ ಹಾಗಲ್ಲ. ಅವನು ಎಲ್ಲರ ಒಳಗೂ ಇದ್ದಾನೆ, ಎಲ್ಲವೂ ಅವನ ಒಳಗಿದೆ. ಇದು ದೇವರಲ್ಲಿ ಮಾತ್ರ ಹೇಳಲಿಕ್ಕೆ ಸಾಧ್ಯ.
ಅದನ್ನೇ ದಾಸ ಹೇಳಿದ್ರು, ಎಲ್ಲರಲ್ಲೂ ತಾನಿಪ್ಪ ಒಳಗೆಲ್ಲರನ್ನು ಧರಿಸಿಯನು ಅಂತ ದಾಸರು. ಇದು ಲೋಕದಲ್ಲಿ ವಿರುದ್ಧವಾದರೂ ಪರಮಾತ್ಮನಲ್ಲಿದ್ದು ವಿರುದ್ಧವಲ್ಲ. ಅಷ್ಟೇ ಅಲ್ಲ, ಮನ್ಮಥನಿಗೂ ಅಪ್ಪ ಮನ್ಮಥ ಎಲ್ಲರಿಗೂ ಕಾಮಭಾವನೆ ಬರುವಂತೆ ಮಾಡ್ತಾನೆ, ಬಯಕೆ ಇಲ್ಲ. ದೊಡ್ಡ ಅದ್ಭುತ ಎದುರಾಳಿ, ಮಹಾಮಲ್ಲ ಅಂತಾರೆ, ಅಪ್ರತಿಮಲ್ಲ. ಇವನಿಗೆ ಎದುರಾಗಿ ಯುದ್ಧ ಮಾಡುವವರು, ಇವನಷ್ಟು ಗಟ್ಟಿಯಾದ ದೇಹ ಉಳ್ಳವರು ಯಾರೂ ಇಲ್ಲ. ಆದ್ದರಿಂದ ಮನ್ಮಥಿಗಿಂತಲೂ ಸುಂದರ, ಸಾಕ್ಷಾತ್ ಮನ್ಮಥ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಮನ್ಮಥನೂ ಸುಂದರ ಅಂದರೆ ಅವನಿಗಿಂತಲೂ ಹೆಚ್ಚು ಸುಂದರ ಇವನು. ಜಗತ್ತಿನ ಹುಟ್ಟು, ಸಾವು, ಅದರ ರಕ್ಷಣೆ ಹೇಗೆ ಮಾಡಬೇಕು ಅಂತ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ಬೇಕಾದಷ್ಟು ಗುಣಗಳಿದೆ. ಹಿರಣ್ಯಕಶಿಪು ಹೆಜ್ಜೆ ಹೆಜ್ಜೆಗೂ ಪ್ರಹ್ಲಾದರಾಜರಿಗೆ ಕಾಟ ಕೊಡ್ತಾ ಇದ್ದ. ಚಂಡಾವರ್ಕರು ಅಂತ ಗುರುಕುಲ ಇತ್ತು, ಅಲ್ಲಿ ಪ್ರಹ್ಲಾದರಾಜರು ಓದ್ತಾ ಇದ್ರು. ರಜೆಗೆ ಅಂತ ವಾಪಸ್ ಕರೆದುಕೊಂಡು ಬರೋದು ಗುರುಕುಲದಿಂದ ಮನೆಗೆ. ಏನು ಕಲ್ತಿ ಗುರುಕುಲದಲ್ಲಿ ಹೇಳು ಅಂದರೆ ದೇವರು ಸರ್ವೋತ್ತಮ ಅಂತೆಲ್ಲ ಶುರು ಮಾಡಿಬಿಡೋದು. ಅವನಿಗೆ ಕೆಟ್ಟು ಕೋಪ, ಬಹಳ ಉಪಟಳ ಕೊಡ್ತಾ ಇದ್ದ. ಆದ್ದರಿಂದ ಅಂತಹ ಪ್ರಹ್ಲಾದರಾಜರ ಪ್ರಾರ್ಥನೆಯನ್ನು ಮನ್ನಿಸಿ ಕಂಬರಿಂದ ಹೊರಗೆ ಬಂದುಬಿಟ್ಟ. ಅಂದರೆ ದೇವರಿಗೆ ನಮ್ಮ ಹಾಗೆ ಹುಟ್ಟಿಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ಲಿಕ್ಕೆ ಈ ಮಾತು ಹೇಳಿದ್ದ ದಾಸರು. ಕಂಬರಿಂದಲೇ ಬಂದ ಅಂತ. ಅವನಿಗೆ ನಮ್ಮ ಹಾಗೆ ಗರ್ಭವಾಸ, ನಾರ್ಮಲ್ ಹೆರಿಗೆ ಆ ಥರದ್ದೆಲ್ಲ ಏನೂ ಇರಲ್ಲ, ಎಲ್ಲ ಕಡೆ ಇರ್ತಾನೆ. ಮತ್ತು ಅವತಾರ ಅಂದರೆ ಏನು ಅಂತಂದರೆ ಕಣ್ಣಿಗೆ ಕಾಣದೇ ಇರುವ ರೂಪದಿಂದಿದ್ದು ಎಲ್ಲರ ಕಣ್ಣಿಗೆ ಕಾಣಿಸಿಕೊಳ್ತಾನೆ. ಇಷ್ಟೇ ಅವತಾರ ಅಂದರೆ ಹೊರತು ಅವನಿಗೆ ಹುಟ್ಟಿದೆ, ಅವನು ಹುಡ್ತಾನೆ ಅಂತೆಲ್ಲ ನಾವು ಅರ್ಥ ಮಾಡಬಾರ್ದು. ಪರಮಾತ್ಮ ತಾನಿದ್ದು ಪ್ರಹ್ಲಾದನ ಪ್ರಾರ್ಥನೆ ಕೇಳಿ ಕಂಬಳಿಂದ ಹೊರಗೆ ಬಂದ. ಹೀಗೆ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಸರಿ, ಎಲ್ಲರಳು ಅನ್ನುವ ಈ ಪದ್ಯದಲ್ಲಿ ದೇವರನ್ನು ಏನೇನು ಅಂತ ಸ್ತೋತ್ರ ಮಾಡಿದ್ದಾರೆ. ಅವನು ಎಲ್ಲರನ್ನೂ ಧಾರಣೆ ಮಾಡ್ತಾನೆ, ತಾನು ಎಲ್ಲದರ ಒಳಗಿದ್ದಾನೆ. ಅವನು ಅಸದೃಶ, ಅವನಿಗೆ ಸಮಾನರಾದವರು ಮತ್ತೊಬ್ಬರಿಲ್ಲ. ಮನ್ಮಥನ ತಂದೆ, ಜಗತ್ತಿನ ಹುಟ್ಟು ಸಾವುಗಳನ್ನೆಲ್ಲ ಅರ್ಥ ಮಾಡಿಕೊಂಡವನು, ಲೆಕ್ಕ ಹಾಕಲಿಕ್ಕಾಗದ ಗುಣಪೂರ್ಣ, ಇಡೀ ಜಗತ್ತಿಗೆಲ್ಲ ಒಡೆಯ. ಹೀಗೆ ದೇವರನ್ನು ಇಲ್ಲಿ ಪದ್ಯದಲ್ಲಿ ದಾಸರು ಸ್ತೋತ್ರ ಮಾಡ್ತಾ ಹೋಗ್ತಾರೆ. ಸರಿ, ಭಕ್ತನಿಗಾಗಿ ನರಸಿಂಹದೇವರು ಎಲ್ಲಿಂದ ಬಂದ ಅಂತಂದರೆ ಕಂಬರಿಂದಲೇ ಬಂದ ಅಂತ. ಇಷ್ಟು ಈ 32 ಪದ್ಯಗಳ ಚಿಂತನೆ. ಈಗ ನಮ್ಮ ಯಥಾಕ್ರಮದಂತೆ ಒಮ್ಮೆ ಇಡೀ ಸಂಧಿಯ ಪದ್ಯದ ಅಭಿಪ್ರಾಯವನ್ನು ಒಮ್ಮೆ ಸಂಕ್ಷಿಪ್ತವಾಗಿ ಗಮನಿಸ್ತಾ